ನನ್ನ ತಂದೆಯವರು ಆ. 3 ಹೆಣ್ಮಕ್ಳು ಓಕೆ. ಅವರಿಗೆ. ಅವರು ಗಾಯತ್ರಿ ದೇವಿ ಅಕ್ಕ, 2ನೇವರು ಉಮಾದೇವಿ, ನಾನು 3ನೇವಳು ಭಾರತೀ ದೇವಿ. ನಮ್ಮೆಲ್ಲ ತೀನ್ ದೇವಿಯಾನ ಅಂತ ನಮ್ಮನ್ನು ಕರೆಯೋರು ನಮ್ಮ ತೀನ್ ಫ್ಯಾಮಿಲಿಯಲ್ಲೆಲ್ಲ. ದೇವಿಯರು ಅಂತ. ಎಲ್ಲ ಅವರು ಆ. ಒಂದು ದೇವ್ರ ಹೆಸರುಗಳನ್ನ ಇಟ್ರು. ಯಾಕೆ ಎನಿ ಪರ್ಟಿಕ್ಯುಲರ್ ರೀಸನ್ ದೇವಿ ದೇವಿ ಬಂದ? ಅಂದ್ರೆ ಹೆಣ್ಮಕ್ಳನ್ನ ಅವ್ರ ಹತ್ರ ಒಂದು ರೆಸ್ಪೆಕ್ಟ್ ಆಗಿ ನಡೆಸ್ಕೊಳ್ತಿದ್ರು ನನ್ನ ತಂದೆ. ಹಾಗಾಗಿ ಹಾ. ಹೆಣ್ಮಕ್ಳು ಅಂದ್ರೆ ಅವ್ರಿಗೆ ತುಂಬಾ ಪ್ರೀತಿ, ಓಕೆ. ತುಂಬಾ ರೆಸ್ಪೆಕ್ಟ್ ಆಗಿ ನಡೆಸ್ಕೊಳ್ತಿದ್ರು. ಒಂದು ದೇವಿ ತರನೇ ನಮ್ಮನ್ನ ಟ್ರೀಟ್ ಮಾಡಿದ್ದಾರೆ. 3 ಜನ ಬರೀ ಹೆಣ್ಮಕ್ಳು ಅಷ್ಟೇ? ಇಲ್ಲ, 2 ಬ್ರದರ್ಸ್ ಇದ್ದಾರೆ. ಓಕೆ. ಅವ್ರಿಗೆ ಅಚ್ಚುಮೆಚ್ಚು ಅಂದ್ರೆ ಹೆಣ್ಮಕ್ಳು ಜಾಸ್ತಿ ಪ್ರೀತಿ ಅವ್ರಿಗೆ. ಹೆಣ್ಮಕ್ಳ ಪೈಕಿ ನೀವು ನೀವು ಕೊನೆಯವರು? ನಾನ್ ಲಾಸ್ಟ್. ಹಾ, ನೀವು ಲಾಸ್ಟ್. ನಾನ್ ಲಾಸ್ಟ್. ಆದ್ಮೇಲೆ ಇಬ್ರು ಗಂಡು. ಒಬ್ರು ಬ್ರದರ್, ಯಂಗವನ, ಒಂದು ಎಲ್ಡರ್ ಒಬ್ಬ. ಎಲ್ರು ಏನ್ ಮಾಡ್ತಿದಾರೆ ಈಗ? ನನ್ನ ನಿಜ ಹೇಳಬೇಕು ಅಂದರೆ, ನೀವು ಕೇಳ್ತಿದ್ದೀರಾ, ಹೇಳಲೇಬೇಕು ನಾನು. ಲಾಸ್ಟ್ ಇಯರು 3 ಜನ ಪಾಸ್ಟ್ ಅವೇ. ಅಯ್ಯೋ, ನನ್ನ ತಾಯಿ, ನನ್ನ ಸಿಸ್ಟರು, ನನ್ನ ಬ್ರದರು. ಹೀಗಾಗಿ ಲಾಸ್ಟ್ ಇಯರ್ ತುಂಬ ನಾನು ಇದಾಗಿದ್ದೆ. ವಾಟ್ ಟು ಡು, ಇಟ್ ಇಸ್ ಆಲ್ ಜಗದ ನಿಯಮ. ಹುಟ್ಟು ಸಾವು ಅನ್ನೋದು ಎಲ್ರಿಗೂ ಬರುತ್ತೆ ಹೋಗುತ್ತೆ. ಬಟ್ ಕೆಲವರು ಚಿಕ್ಕ ವಯಸ್ಸಲ್ಲೇ ಹೋಗ್ಬಿಟ್ರೆ ಇನ್ನೂ ತುಂಬ ದುಃಖ ಆಗುತ್ತೆ. ಕರೆಕ್ಟ್. ನನ್ನ ತಾಯಿ 87 ಆಗಿತ್ತು ಅವರಿಗೆ. ಬಟ್ಟು ಇವತ್ತು ನಾನು ಏನೇ ಆಗಿದ್ರು ಅವರೇ ಕಾರಣ.